ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686661332ಗೆ ಸಂಪರ್ಕಿಸುವುದು. ಚಾಕುವಿನಿಂದ ಕತ್ತಿನ ಭಾಗದಲ್ಲಿ ತಿವಿದ ಗಾಯ, ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ವಿವಾಹಿತ ಮಹಿಳೆ. ಚಿಕ್ಕಬಳ್ಳಾಪುರ ನಗರದ ಕಂದವರ ಬಾಗಿಲಿನ ವಾರ್ಡ್ ನಂಬರ್ 13ರ ಬಾಪೂಜಿ ನಗರದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ಮಹಿಳೆಯ ಕತ್ತಿನ ಭಾಗದಲ್ಲಿ ಚಾಕುವಿನಿಂದ ತಿವಿದು ಗಾಯವಾಗಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಾಪೂಜಿ ನಗರದಲ್ಲಿ ವಾಸವಾಗಿರುವ ಮೇಸ್ತ್ರಿ ಮೂರ್ತಿರವರ ಸೊಸೆ 25 ವರ್ಷದ ಪುಷ್ಪಲತಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಮಹಿಳೆಯಾಗಿದ್ದಾಳೆ. ಬೆಂಗಳೂರು ಮೂಲದ ಪುಷ್ಪಲತಾರವರು ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ ಮೇಸ್ತ್ರಿ ಮೂರ್ತಿರವರ ಮಗ ಭರತ್ ರವರನ್ನು 2020ರಲ್ಲಿ ಮದುವೆಯಾಗಿದ್ದಾರೆ ಎನ್ನಲಾಗಿದೆ. ಪುಷ್ಪಲತಾ ಮತ್ತು ಗಂಡ ಬೇರೆ ಮನೆಯಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಮೇ 22ರಂದು ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ಗಂಡನ ಮನೆಯವರು ಕೇರಳ ಪ್ರವಾಸಕ್ಕೆ ತೆರಳಿದ್ದರು ಎನ್ನಲಾಗಿದ್ದು, ಅತ್ತೆ ಮನೆಯಲ್ಲಿ ಇರಲು ಸೊಸೆ ಪುಷ್ಪಲತಾ ಬಂದಿದ್ದರು ಎನ್ನಲಾಗಿದೆ. ಮನೆಯಲ್ಲಿ ಪುಷ್ಪಲತಾ, ಓರ್ವ ಅಜ್ಜಿ ಹಾಗೂ 2 ಮಕ್ಕಳು ಮಾತ್ರ ಮನೆಯಲ್ಲಿ ಇದ್ದರು ಎನ್ನಲಾಗಿದೆ. ಮಧ್ಯರಾತ್ರಿ ಸುಮಾರು 1 ಗಂಟೆಯ ಸಮಯದಲ್ಲಿ ಮನೆಯಲ್ಲಿ ಕತ್ತಿನ ಭಾಗದಲ್ಲಿ ಚಾಕುವಿನಿಂದ ಕೊಯ್ದಿರುವ ಗಾಯಗಳಾಗಿದ್ದು, ಆ ಸಂದರ್ಭದಲ್ಲಿ ಮಕ್ಕಳು ಅಳುತ್ತಿರುವುದನ್ನು ಕಂಡು ಅಜ್ಜಿ ಕೂಗಿ ನೆರೆಮನೆಯವರಿಗೆ ತಿಳಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮನೆಯಲ್ಲೇ ಸಾವನ್ನಪ್ಪಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಮ್ಗೆ ಊಟ ಮಾಡ್ಬಿಟ್ಟು ಹೋಗಿ ಅಲ್ಲಿ ಮಲ್ಕೊಂಡ್ವಿ, ಮಕ್ಕಳು ಮಲಗಿಸ್ಕೊಂಡ್ವಿ. ಅವರಿಬ್ರು ರೂಮೊಳಗೆ ಮಲಗಿದ್ರು. ನಮ್ಗೆ ಬಾತ್ರೂಮ್ಗೆ ಹೋಗ್ಬೇಕಂತ ನಾವು ಬಂದ್ವಿ. ಟೈಮು ಎಷ್ಟು ಅಂತ ಗೊತ್ತಿಲ್ಲ, ಲೈಟ್ಗಳೆಲ್ಲ ಆರಿಸಿದ್ರು. ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದು ಆ ಮನೆಗೆ ಹೋಗೋದಕ್ಕೆ ಮಕ್ಳು ಇಬ್ರು ಬಡ್ಕೊಂಡು ಆ ಹುಡುಗಿ ಕಿರ್ಸ್ತಾ ಇದ್ದಿದ್ದು ಗೊತ್ತಾಗಿಲ್ಲ. ಕಿರ್ಸಿದ್ರು. ಅಷ್ಟೊದಕ್ಕೆ ಅಕ್ಕಪಕ್ಕದವ್ರಿಗೆಲ್ಲ ಕರೆದು ನೋಡಮ್ಮ ಏನಮ್ಮ ಅಂದ್ವಿ. ಆ ಹುಡುಗಿ ನೋಡಿ ಹಿಂಗೆ ಅಂದ್ರೆ ಇಲ್ಲ, ಆ ಹುಡುಗಿ ಪುಷ್ಪ ಅನ್ನೋ ಹುಡುಗಿ ಮೊಮ್ಮಗಳು ಅಂದ್ರೆ ಭರತ್ ನೆಂಡ್ರು ಮೊಮ್ಮಗನು ಹೆಂಡತಿ. ಈ ಹುಡುಗಿನೂ ಮೊಮ್ಮಗಳೇ. ಅಷ್ಟು ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲಾರನ್ನು ಕರೆದು ಆಸ್ಪತ್ರೆಗೆ ಆ ಹುಡುಗಿಗೆ ಮಾತಾಡಕ್ಕೆ ತಾಣಿಲ್ಲ. ಹುಡುಗರು ಬರ್ಕೊಂಡು ಹೋದ್ರು. ನಾನು ಹೋದೆ, ಕರ್ಕೊಂಡು
ಆಸ್ಪತ್ರೆಗೆ ಹೋದ. ಯಾರು ಇದ್ರಿ ಮನೆಯಲ್ಲಿ? ನಾವೇ ಸರ್ ಇದ್ದಿದ್ದು. ಎಷ್ಟು ಜನ ಇದ್ರಿ? ನಾನು, ನನ್ನ ಮೊಮ್ಮಗಳು, ನಮ್ಮ ಪುಷ್ಪ, ಇಬ್ರು ಮಕ್ಕಳು ಅಷ್ಟೇ. ಅದು ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು ನಾಗಮ್ಮ? ನಾಗಮ್ಮ. ನೀವು ಹೊರಗಡೆ ಹೋಗಿದ್ರಾ ಆ ಟೈಮಲ್ಲಿ? ಬಾತ್ರೂಮ್ ಬಂದಿದ್ವಿ ಸರ್ ಅಷ್ಟೇ. ಇನ್ನೆಲ್ಲೂ ಹೋಗಕ್ ನಮ್ ಕಾಲ ಆಗಲ್ಲ ಸರ್. ಚಿಕ್ಕ ಮಗು ಯಾವ್ದು? ಇನ್ನೊಂದು ಮಗು ಇತ್ತಲ್ಲ ಆ ಮಲ್ಗೈತೆ, ಅದ್ 3 ವರ್ಷ ಮಗ ನೋಡ, ಆ ಹುಡ್ಗಿ ಅಲ್ಲೇ ಮಲಗಿದ್ದಾಳೆ. ಸರ್ ನನ್ನ ಹೆಸರು ವಿಜಯಲಕ್ಷ್ಮಿ. ಮದುವೆ ಮಾಡ್ಕೊಂಡು ಬಂದು 4 ವರ್ಷ ಆಗಿದೆ. ಎಲ್ಲ ಒಡವೆ ಗಿಡವೆ ಎಲ್ಲ ಇಕ್ಕಿ 2 ಖರ್ಚು ಇಕ್ಕಿ ಮದುವೆ ಮಾಡ್ಕೊಂಡ್ ಬಂದಿರೋದು ನಾವೇನು ವರದಕ್ಷಿಣೆ ಕಿರುಕುಳ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ವರದಕ್ಷಿಣೆ ಇನ್ನೇನು ನಾವೇನು ವರದಕ್ಷಿಣೆ ತಗೊಂಬಮ್ಮ, ನೀನು ಅದು ತಗೊಂಬ, ನೀನು ಇದು ತಗೊಂಬ ಅಂತ ನಾವು ಇವತ್ತಿಗೊಂದು ಉಸಿರು ಬಿಟ್ಟು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸಾಕು, ನಮಗೆ ಕೊಟ್ಟಷ್ಟಿದೆ. ನಮಗೆ ಇರೋನೊಬ್ಬನೇ ಮಗ. ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಷ್ಟ. ಇವಾಗ ನಾವು ಮಾಡ್ತಿದ್ದೀವಿ ಅಂತಂತ ಹೇಳ್ತಾ ಇದ್ದಾರಲ್ಲ ಸರ್, ಮಾಡಿಸಿದ್ದೀವಿ ಅಂದರೆ ಪ್ರೂಫ್ ಆಗಲಿ ಬಿಡಿ ಸರ್. ಏನಕ್ಕೋಸ್ಕರ ಆರೋಪ ಮಾಡ್ತೀವಿ? ಏನಕ್ಕೋಸ್ಕರ ಅಂದರೆ ನಾನೇ ಇವಾಗ ಪ್ರೀ ಪ್ಲಾನ್ ಮಾಡಿ ಮಾಡಿಸಿದ್ದಾರೆ ಅಂತ ಅವ್ರಮ್ಮ ಹೇಳ್ತಾ ಇದ್ದಾಳೆ. ಆ ಥರ ನಮ್ಗೇನಕ್ಕೆ ಬೇಕು ಸರ್? ಆ ಥರ ಇದ್ದಿದ್ದಿದ್ರೆ ನಾವು ಬೇರೆ ಮನೆ ಮಾಡಿ ಏನಕ್ಕೆ ತರಿಗ್ತಾ ಇದ್ವಿ ಆ ಹುಡುಗಿನ? ಇವಾಗ ಕಿರುಕುಳ ಅಂತಂದ್ರೆ ಆ ಹುಡುಗಿ ಇಲ್ಲಿದ್ರೆ ಅಲ್ವಾ ಕಿರುಕುಳ ಕೊಡೋದಕ್ಕೆ? ನಾವು ಇಲ್ಲಿರ್ತಾನೆ ಇರ್ಲಿಲ್ವಲ್ಲ. ನಾವು ಗಂಡ ಹೆಂಡ್ತಿನ ಬೇರೆ ಮನೆ ಮಾಡಿ ಇಟ್ಟಿದ್ದೀವಿ. ಇವಾಗ ಅವ್ರ ಗಂಡ ಹೆಂಡ್ತಿ ಇದ್ರಲ್ಲಿ ಏನು ಇದೆಯೋ ನಾವು ಹೋಗಿ ನೋಡಿರ್ತೀವ ಸರ್. ನಾವಂತ ಆ ಕಡೆ ತಲೆ ಹಾಕಲ್ಲ. ಆ ಹುಡುಗಿ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ನಾನೇ ಇನ್ನು ಏನಾದ್ರು ಮಾಡಿದ್ರೆ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ನಾನ್ ವೆಜ್ ಆ ಥರ ಹುಡುಗಿ ಮಾಡ್ಕೊಳ್ಳಲ್ಲ ಅಂತ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದ್ದೆ. ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಈ ನಡುವೆ ವರ್ಕ್ಗೆ ಸೇರ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಬರೋದು ಇಲ್ಲ, ಏನೂ ಇಲ್ಲ, ಅಲ್ಲೇ ಇದ್ಕೊಂತಾಳೆ. ಕರೆದ್ವಿ ನಾವು ದೇವಸ್ಥಾನಕ್ಕೆ ಬಾ ಅಂದ್ರೆ ನನಗೆ ಕೆಲಸ ಇದೆ, ಮೀಟಿಂಗ್ ಇದೆ, ನಾನು ಬರಲ್ಲ ಅಂತಂದ್ರು. ಏನ್ ಕೆಲಸ ಮಾಡ್ತಾರೆ ಸರ್? ಅದೇನೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ನಾವು ಅವ್ರು ನೋಡಿ ಸರ್, ಅವ್ರು ಏನ್ ಕೆಲಸ ಮಾಡ್ತಾರೆ, ಏನ್ ಸಂಬಳ, ಆ ಹುಡುಗಿದು ನಾವು 1 ರೂಪಾಯಿ ಸಹ ನಾವು ಇವತ್ತಿಗೆ ನಾವು ಕೈಯಲ್ಲಿ ಮುಟ್ಟಿರೋರಲ್ಲ. ಅವ್ರು ಸಂಪಾದನೆ ಮಾಡಿ ಅವ್ರ ಶೋಕಿ ಇನ್ನು ಏನ್ ಬೇಕೋ ನಾವು ಕೊಡಿಸ್ತಾ ಇದ್ವಿ ಕರ್ಕೊಂಡೋಗಿ. ಏನ್ ಆ ಹುಡ್ಗಿಗೆ ಏನು ಒಂದ್ ಬಟ್ಟೆ ಆಗ್ಲಿ, ಒಂದ್ ಏನೇ ಆಗ್ಲಿ, ನನ್ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ದೆ. ಮಗ ಏನ್ ಮಾಡ್ತಿದ್ದ ಕೆಲಸ? ಮಗ ನಮ್ಮ ಯಜಮಾನ್ರ ಜೊತೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನೆ ಸರ್. ಅವ್ರು ಸಪ್ರೇಟ್ ಇದ್ರಾ ಮನೆ? ಸರ್, ಸಪ್ರೇಟ್ ಕೆಳಗಿನ ತೋಟದಲ್ಲಿ ಮನೆ ಲೀಸ್ಗೆ ಹಾಕಿ ಕೊಟ್ಟಿದೀವಿ. ಮನೆ ಲೀಸ್ಗೆ ಹಾಕಿ ಏನೇನ್ ಬೇಕೋ ಮನೆಗೆಲ್ಲ ತಗೊಂಡೋಗಿ ಅವ್ರು ಹಾಲು ಉಕ್ಕಿಸ್ಬಿಟ್ಟು ಅವ್ರಿಗೆ ಸಂಸಾರ ಬೇರೆ ಮಾಡ್ಕೊಟ್ಟಿದೀವಿ. ಇಲ್ಲಿಗೇನಕ್ಕೆ ಬಂದಿದ್ದ ಅವರು? ಸರ್, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆ ಹುಡ್ಗಿ ಅಲ್ಲಿ ಒಬ್ಳೇ ಇರ್ತಾಳೆ, ಇಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿ. ಎಲ್ಲಾದ್ರೂ ನಾವು ಹೋದ್ರೆ ಆ ಹುಡ್ಗಿ ಇಲ್ಲಿಗೆ ಬರ್ತಾಳೆ ಸರ್. ಎಲ್ಲ ಚೆನ್ನಾಗೇ ಇದ್ದೀವಿ ಸರ್. ನಮ್ಗೇನ್ ಆತರ ಏನ್ ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀವಿ ನಾವು.